ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೆ ಮರಳಿ ವಾಪಸ್ ಮನೆಗೆ ಬಂದಿದ್ದಾರೆ ಶ್ರಾವಣಿ ಸುಬ್ಬು. ಇದರ ಜೊತೆಗೆ ವಿಜಯಾಂಬಿಕಾ ಕತೆಗೆ ಅಂತ್ಯ ಹಾಡುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧವಾಗ್ತಿದ್ದಾರೆ ಶ್ರಾವಣಿ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಶ್ರಾವಣಿ ಮತ್ತೆ ಅವರ ಮನೆಯವರನ್ನ ಅವರ ಮನೆಯಿಂದಾನೇ ಹೊರಗಡೆ ದಬ್ಬಿದ್ರು ವಿಜಯಾಂಬಿಕಾ. ಅಂದು ವಿಜಯಾಂಬಿಕಾ ದಬ್ಬಿದಂತಹ ರೀತಿಯನ್ನ ಈ ಕ್ಷಣಕ್ಕೂ ಕೂಡ ನೆನಪು ಮಾಡ್ಕೊತಿರೋ ವಿಜಯಾಂಬಿಕಾ ತನ್ನ ವಿಜಯ ಪತಾಕಿಯನ್ನ ಹರಿಸೋದಕ್ಕೆ ಮುಂದಾಗ್ತಿದ್ದಾರೆ. ಮೊದಲಿಂದ ಕೂಡ ಅವರ ಉದ್ದೇಶ ಒಂದೇ ಇದ್ದಿದ್ದು, ಅಲ್ಲಿ ತನ್ನ ತಮ್ಮ ವೀರುವನ್ನ ಕೆಳಗಿಳಿಸಿ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಬೇಕು, ವೀರು ಸ್ಥಾನ ತನ್ನದಾಗಬೇಕು ಅಂತ. ಅದೇ ಕಾರಣಕ್ಕೋಸ್ಕರನೇ ತಾನು ಅನ್ಕೊಂಡಾಗೆ ಎಲ್ಲವನ್ನ ಕೂಡ ಮಾಡಿದ್ರು. ಸ್ವಂತ ತಮ್ಮನನ್ನೇ ಕುಟುಂಬ ಸಮೇತ ಮನೆಯಿಂದ ಹೊರಗಡೆ ಹಾಕಿದ್ರು. ಇವಾಗ ಅವರ ಉದ್ದೇಶ ಇರ್ತಕ್ಕಂಥದ್ದು ಎಲೆಕ್ಷನ್ ಅಲ್ಲಿ ಭಾಗವಹಿಸುವುದು, ಜೊತೆಗೆ ರಾಜಕೀಯ ರಂಗವನ್ನ ಪ್ರವೇಶ ಮಾಡುವುದ್ರ ಮುಖಾಂತರ ಗೆದ್ದು ಆ ಒಂದು MLA ಸ್ಥಾನವನ್ನ ತಂದು ಮಾಡಿಕೊಳ್ಳೋದಾಗಿದೆ. ಆದ್ರೆ ಇತ್ತ ಕಡೆ ವೀರು ಅವರು ಕೂಡ ಒಂದು ಸ್ಥಾನಕ್ಕೋಸ್ಕರ ಪೈಪೋಟಿಯನ್ನ ನಡೆಸ್ತಿದ್ದಾರೆ. ಇವತ್ತು ಆ ಒಂದು ಮನೆಯಿಂದ ವೀರು ಅವರು ಹೊರಗಡೆ ಬಂದಿರಬಹುದು, ಜೊತೆಗೆ ಅವರ ಮಿನಿಸ್ಟರ್ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಟ್ಟಿರಬಹುದು. ಆದ್ರೆ ಮತ್ತೆ ಎಲೆಕ್ಷನ್ ನಡೀತಾ ಇದೆ, ಅಥವಾ ಎಲೆಕ್ಷನ್ ಮತ್ತೆ ಜಾರಿಗೊಂಡಿದೆ. ಆ ಒಂದು ಎಲೆಕ್ಷನ್ ಅಲ್ಲಿ ಮತ್ತೆ ವೀರು ಅವರು ಪಾರ್ಟಿಸಿಪೇಟ್ ಮಾಡುವುದ್ರ ಮುಖಾಂತರ ಮತ್ತೆ ಜಯಬೇರಿಯನ್ನ ಬಾರಿಸಿ ರಾಜಕೀಯ ರಂಗವನ್ನ ಪ್ರವೇಶ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಆ ಒಂದು ಪಕ್ಷಕ್ಕೋಸ್ಕರ ಸಾಕಷ್ಟು ಶ್ರಮ ವಹಿಸಿದ್ದಾರೆ ವೀರು. ಅವರು ಬೇರೆ ಪಕ್ಷಕ್ಕೆ ಹೋಗಿ ಒಂದು ಒಳ್ಳೆ ವೃತ್ತಿಗೆ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬಹುದಿತ್ತು. ಆದ್ರೆ ಅದ್ಯಾವ್ದನ್ನ ಕೂಡ ಮಾಡಿದ ವೀರು ಆ ಒಂದು ಪಕ್ಷಕ್ಕೆ ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿದ್ರು. ಆ ಒಂದು ಪಕ್ಷಕ್ಕೆ ಅವರು ಇಟ್ಟಂತಹ ಆ ಒಂದು ಪ್ರಾಮಾಣಿಕತೆ, ಅವರು ಕೊಟ್ಟಂತಹ ಕೊಡುಗೆ ನಿಜಕ್ಕೂ ಕೂಡ ಹೇಳಲಿಕ್ಕಾಗುವುದಿಲ್ಲ, ಅಷ್ಟರ ಮಟ್ಟಿಗಿದು. ಅದು ಆ ಪಕ್ಷದ ಹಿರಿಯರಿಗೂ ಕೂಡ ನಾಯಕರಿಗೂ ಕೂಡ ತಿಳಿದಿತ್ತು. ಜೊತೆಗೆ ವೀರು ಯಾವುದೇ ಪಕ್ಷದವ್ರು ಕರೆದ್ರು ಈ ಪಕ್ಷಕ್ಕೆ ನಿಜಕ್ಕೂ ಕೂಡ ಪ್ರಾಮಾಣಿಕವಿದ್ದು ಯಾವುದೇ ಪಕ್ಷಕ್ಕೂ ಹೋಗಿಲ್ಲ ಅನ್ನೋ ವಿಚಾರ ಕೂಡ ಎಲ್ರಿಗೂ ಗೊತ್ತಿರುವುದರಿಂದ ವೀರುಗೆ ಇರ್ತಕ್ಕಂಥ ಒಂದು ಜನಪ್ರಿಯತೆಯ ಸಲುವಾಗಿ ತಮ್ಮ ಪಕ್ಷಕ್ಕೆ ಒಳಿತಾಗತ್ತೆ ಅನ್ನೋ ಒಂದು ಕಾರಣಕ್ಕೆ, ಜೊತೆಗೆ ಎಂದೂ ಕೂಡ ಲಂಚ ತೆಗೆದುಕೊಳ್ಳದ ಒಬ್ಬ ನಿಷ್ಠಾವಂತ ರಾಜಕಾರಣಿ ಅನ್ನೋ ಕಾರಣಕ್ಕೆ ಅವರಿಗೆ ಒಂದು ಸ್ಥಾನಮಾನ ಸಿಗುತ್ತೆ. ಆ ಒಂದು ವೀರು ಅವರು ನಿಲ್ಬೇಕಾದಂಥ ಕಾನ್ಸ್ಟಿಟ್ಯೂಯನ್ಸ್ ಅಲ್ಲಿ ಅವರಿಗೆ ಸೀಟನ್ನ ಕೊಡ್ಲಾಗತ್ತೆ ಅಂತ ಹೇಳಿ ವೀರು ಅವರು ಕೂಡ ಅನ್ಕೊಂಡಿದ್ರು. ಜೊತೆಗೆ ನಂದಿ ನಿಯಮ ಕೂಡ ಅದನ್ನೇ ಭಾವಿಸಿದ್ರು. ಈಗ ಶ್ರಾವಣಿ ಮತ್ತೆ ಸುಬ್ಬು ರಾಜೇಶ್ವರಿ ಕರ್ಮಕಾಂಡವನ್ನ ಅಲ್ಲಿ ಪಟಾಬೈಲ್ ಮಾಡಿ ಅಂಜಲಿ ಸಿದ್ಧಾರ್ಥರನ್ನ ಒಂದು ಮಾಡಿ ಮತ್ತೆ ಮರಳಿ ವಾಪಸ್ ಮನೆಗೆ ಬರ್ತಿದ್ದಾರೆ. ಮನೆಗೆ ಬರ್ಬೇಕಾದ್ರೆ ಮತ್ತೆ ನಮ್ಮಿಂದ ತೊಂದರೆ ಆಗ್ಬಾರ್ದು ಅಂತ ನಂದಿ ನಿಯಮ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಶ್ರಾವಣಿ ಸುಬ್ಬು ಇಬ್ರು ಕೂಡ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವರ ಜೀವನವನ್ನೇ ಸರಿಪಡಿಸೋದ್ರ ಕಡೆ ಯೋಚನೆ ಮಾಡ್ತಾ ತಮ್ಮ ಜೀವನವನ್ನೇ ಕಳೀತಿದ್ದಾರೆ. ಮತ್ತೆ ಅದು ರಿಪೀಟ್ ಆಗಬಾರ್ದು. ಇನ್ನು ಮುಂದಿನಾದ್ರೂ ಅವರು ಅವರ ಜೀವನದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ನಾವಿಲ್ಲಿದ್ದಷ್ಟು ನಮ್ಮ ಬಗ್ಗೆನೇ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ನಂದನಿಯಮ್ಮ ಹೇಳಿದಾಗ ಆಲ್ರೆಡಿ ವೀರು ಅವರು ಕೂಡ ಅದರ ಬಗ್ಗೆ ಯೋಚನೆ ಮಾಡಿ ನಾವು ಈ ಮನೆಯಲ್ಲಿ ಇದ್ದಷ್ಟು ಅವರು ಖುಷಿಯಾಗಿರ್ತಾರೆ, ಆದರೆ ನಮ್ಮಿಂದ ಅವ್ರಿಗೆ ಬರ್ಡನ್ ಆಗುತ್ತೆ, ಇನ್ನು ಮುಂದೆ ಆ ರೀತಿ ಆಗೋದು ಬೇಡ, ನಾನು ನೀನು ಬೇರೆ ಇರೋಣ, ನಾನು ಆಲ್ರೆಡಿ ಮನೆ ನೋಡಿದ್ದೀನಿ, ಅಲ್ಲಿಗೆ ಶಿಫ್ಟ್ ಆಗಿಬಿಡೋಣ ಅಂತ ಹೇಳ್ತಾರೆ. ನಂದಿನಿ ಅಮ್ಮಂಗೆ ತುಂಬ ಖುಷಿ ಆಗಿಬಿಡತ್ತೆ. ಇಷ್ಟು ವರ್ಷಗಳ ನಂತರ ಕೂಡ ಇಬ್ಬರ ಆಲೋಚನೆಗಳು ಕೂಡ ಒಂದೇ ಆಗಿದೆ. ಅತ್ತ ಕಡೆ ವಿಜಯಾಂಬಿಕಾ ಎಲೆಕ್ಷನ್ನಲ್ಲಿ ಭಾಗವಹಿಸಿ ಗೆಲ್ಲುವುದಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಆ ಒಂದು ಟಿಕೆಟ್ ವೀರು ಅವ್ರಿಗೆ ಹೋಗ್ಬೋದು ಅನ್ನೋ ಚಾನ್ಸಸ್ ಇದೆ ಅನ್ನೋ ವಿಷಯ ವಿಜಯಾಂಬಿಕಾಗೆ ಗೊತ್ತಾಗುತ್ತೆ. ಹಾಗಾಗಿ ಹೇಗಾದರೂ ಮಾಡಿ ಅದನ್ನು ತಪ್ಪಿಸ್ಬೇಕು. ಬಿಕಾಸ್ ಆ ಒಂದು ಜಾಗವನ್ನು ತಾನು ಅಲಂಕರಿಸಬೇಕು, ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ತಾನು ನಿಲ್ಬೇಕು ಅನ್ನೋ ಕಾರಣಕ್ಕೆ ಹೇಗಾದ್ರೂ ಮಾಡಿ ಆ ಟಿಕೆಟ್ ಅನ್ನ ವೀರುಗೆ ತಪ್ಪಿಸಿ ತಾನು ದಕ್ಕಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಪಾರ್ಟಿಗೆ ಫಂಡ್ ಕೊಡ್ತೀನಿ, ನೀವು ಏನ್ ಕೇಳಿದ್ರು ಮಾಡ್ತೀನಿ ಅಂತ ಹೇಳಿ ಅವರಿಗೆ ವಿಶ್ವಾಸವನ್ನ ಕೊಟ್ಟು ಆ ಒಂದು ಟಿಕೆಟ್ ಅನ್ನ ಪಡೆಯೋ ಹುಂಚನ್ನ ಹಾಕ್ತಿದ್ದಾರೆ, ಸಂಚು ಮಾಡ್ತಿದ್ದಾರೆ. ಇದರ ನಡುವೆ ಶ್ರಾವಣಿ ಮತ್ತೆ ಸುಬ್ಬು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಇಲ್ಲಿ ಸುಬ್ಬು ಮದುವೆ ಆಗ್ಲಿಕ್ಕೆ ಹೋಗಿದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಕಾಂತಮ್ಮ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಕಾಂತಮ್ಮನೇ ಈ ರೀತಿ ಶ್ರಾವಣಿಯನ್ನ ಕೂಡ ಹಾಕಿ ಸುಬ್ಬುವನ್ನ ಹುಡುಗಿ ಜೊತೆ ಮದುವೆ ಮಾಡ್ಸಕ್ಕೆ ಹೋಗಿದ್ರು ಅನ್ನೋ ವಿಷಯ ಕೇಳ್ತಿದ್ದಾಗೆ ಮನೆಯವ್ರು ಎಲ್ಲರೂ ಕೂಡ ಸಿಡಿದು ಹೇಳ್ತಾರೆ. ಬಟ್ ಇಲ್ಲಿ ಸುಬ್ಬುನೇ ಅವ್ರು ಹೀಗೆ ಅಲ್ವಾ ಬಿಡಿ, ಗೊತ್ತಲ್ವಾ, ಒಮ್ಮೊಮ್ಮೆ ಹುಚ್ಚುಚ್ಚರ ಥರ ಆಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಏನೂ ಆಗಿಲ್ವಲ್ಲ, ಎಲ್ಲ ಒಳ್ಳೇದೇ ಆಗಿದೆ ಅಂತ ಹೇಳಿ ಶ್ರಾವಣಿ ಕೂಡ ತಿಳಿಸ್ತಾರೆ. ಫೈನಲಿ ಕಾಂತಮ್ಮ ಕೂಡ ತನ್ನಿಂದ ತಪ್ಪಾಗೋಯ್ತು, ಏನೋ ಯಾವುದೋ ಬುದ್ಧಿಲಿ ಈ ರೀತಿ ಮಾಡಿಬಿಟ್ಟೆ ಅಂತಾರೆ. ಬಟ್ ನಂತರ ಆ ಒಂದು ಪರಿಸ್ಥಿತಿ ಸರಿ ಹೋಗಿದ್ದು ಕೂಡ ಅವರ ವಕ್ರ ಬಂದಿದ್ದಾನೆ. ಕುಡಿದು ಅವರ ಬಾಯಿಂದನೇ ಸತ್ಯವನ್ನ ಹೊರತೆಗೆಸಿ ಆ ಒಂದು ಪರಿಸ್ಥಿತಿಯನ್ನ ಸರಿಪಡಿಸಿತ್ತು ವಿಧಿ ಅಂತಾನೆ ಹೇಳ್ಬೋದು. ಅದೇ ವಿಷಯವನ್ನ ಮನೆಯವ್ರ ಮುಂದೆ
ಕೂಡ ಶ್ರಾವಣಿ ಮತ್ತೆ ಸುಬ್ಬು ರಿವೀಲ್ ಮಾಡ್ತಾರೆ. ಇದರಿಂದ ಮನೆಯವ್ರಿಗೆ ಒಂದ್ ರೀತಿ ಸಮಾಧಾನ ಆಗತ್ತೆ, ಕೊನೆಗೂ ಇವ್ರು ಮಾಡಿದನ್ನೇ ಇವರೇ ಗೊತ್ತಿಲ್ಲದಾಗೆ ಸರಿಪಡಿಸಿದ್ದಾರೆ ಅಂತ. ಬಟ್ ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ಕಾಂತಮ್ಮ ಹೇಳ್ತಿದ್ರು ಕೂಡ ಇಲ್ಲಿ ಸೊಸೆ ಅಂತೂ ಬೇಡ ಬೇಡ, ನೀವು ಇಲ್ಲಿರುವುದೇ ಬೇಡ, ನೀವು ಇದ್ದಷ್ಟು ಡೇಂಜರು, ನೀವು ನಾನು ಇಬ್ರು ಕೂಡ ನಿಮ್ಮ ಮಗನ ಹತ್ರ ಹೋಗ್ಬಿಡೋಣ ಬನ್ನಿ ಅಂತಿದ್ದಾರೆ. ಬಟ್ ಕಾಂತ ಅವ್ರಿಗೆ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಇಷ್ಟ ಅಲ್ಲ, ಬಟ್ ಸೊಸೆ ಬಿಡ್ತಾ ಇಲ್ಲ. ಫೈನಲಿ ಇಲ್ಲಿ ವೀರು ಅವರು ಎಲೆಕ್ಷನ್ಗೆ ನಿಲ್ಬೇಕಾಗಿರೋ ವಿಷಯ ಮನೆಯವ್ರಿಗೆ ಗೊತ್ತಾಗತ್ತೆ. ಮನೆಯವ್ರಿಗೆ ಎಲ್ಲರೂ ಕೂಡ ವೀರು ಅವ್ರಿಗೆ ಸೀಟ್ ಸಿಗತ್ತೆ, ಮತ್ತೆ ಎಲೆಕ್ಷನ್ಗೆ ನಿಂತ್ಕೋತಾರೆ, ಮತ್ತೆ ರಾಜಕೀಯ ರಂಗ ಪ್ರವೇಶ ಆಗತ್ತೆ, ಮತ್ತೆ ಅವರನ್ನ ನಾವು ರಾಜಕೀಯವಾಗಿ ನೋಡಬಹುದು ಅನ್ನೋ ಉತ್ಸಾಹದಲ್ಲಿರ್ತಾರೆ. ಬಟ್ ಎಲ್ಲದಕ್ಕೂ ಕೂಡ ತಣ್ಣೀರ್ ಹೆಚ್ಚಿದ್ದು ವಿಜಯಾಂಬಿಕಾ. ಯಾಕಂದ್ರೆ ವಿಜಯಾಂಬಿಕಾ ಹೂಡಿದಂತ ಆ ಒಂದು ಬಾಣ ನಿಜಕ್ಕೂ ಕೂಡ ಅವ್ರು ಅನ್ಕೊಂಡಾಗೆ ತಲುಪಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ವೀರು ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಆ ಒಂದು ಸೀಟು ವಿಜಯಾಂಬಿಕಾ ಪಾಲಾಗ್ತದ. ಇಲ್ಲಿ ಸುಬ್ಬು ವಿಡಿಯೋವನ್ನ ನೋಡ್ತಿದ್ದಾರೆ, ಇಲ್ಲಿ ವೀರು ಅವ್ರಿಗೆ ಸೀಟ್ ಟಿಕೆಟ್ ಅನೌನ್ಸ್ ಆಗಿದ್ಯಾ ಅಂತ ಹೇಳಿ. ಅದನ್ನ ನೋಡ್ಬೇಕಾದ್ರೆ ಅಲ್ಲಿ ಕೂಡ ಪ್ರಸಾರವಾಗ್ತದೆ, ವೀರು ಅವರಿಗೆ ಸಿಗಬೇಕಾಗಿದ್ದಂತ ಟಿಕೆಟ್ ಮಿಸ್ ಆಗಿದೆ, ಅದು ಅವರ ಅಕ್ಕ ವಿಜಯಾಂಬಿಕಾ ಪಾಲಾಗಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ವೀರು ಅವರು ಕುಸಿದು ಹೋಗ್ತಾರೆ ಒಂದೇ ಕ್ಷಣ. ನಂತರ ಪರವಾಗಿಲ್ಲ, ಇಷ್ಟು ದಿನ ಜನ ಸಿವಿ ಮಾಡಿದ್ದಾಯ್ತು, ಇನ್ನು ನಮ್ಮ ಪಾಡಿಗೆ ನಾವು ಇರೋದು ಅಷ್ಟೇನೆ, ಇನ್ನು ನನ್ನ ಅವಶ್ಯಕತೆ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಹೋಗ್ಲಿ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಇಲ್ಲಿ ವಿಜಯಾಂಬಿಕಾ ದಿಲ್ ಖುಷಿ ಆಗ್ಬಿಟ್ಟಿದ್ದಾರೆ, ಕೊನೆಗೂ ನನಗೆ ಸೀಟ್ ಸಿಕ್ತು ಅಂತ ಹೇಳಿ. ಆದ್ರೆ ಇದನ್ನ ಸುಬ್ಬು ಮತ್ತೆ ಶ್ರಾವಣಿ ಸಹಿಸ್ಕೋತಾರ, ನಂದಿನಿ ಅಮ್ಮ ಸಹಿಸ್ಕೋತಾರ? ಖಂಡಿತ ಇಲ್ಲ. ವೀರು ಅವ್ರಿಗೆ ಪಕ್ಷ ಟಿಕೆಟ್ ಕೊಡದೆ ಇದ್ರೆ ಏನು, ಖಂಡಿತವಾಗ್ಲೂ ವೈಯಕ್ತಿಕವಾಗಿ ಸ್ವತಂತ್ರವಾಗಿ ನಿಂತು ಗೆಲ್ಸೋಣ ಅಂತ ಹೇಳಿ ಮೂವರು ಕೂಡ ಯೋಚನೆ ಮಾಡ್ತಾರೆ. ವೀರು ಅವರು ಒಪ್ಪದೇ ಇದ್ರು, ನಂತರ ವೀರು ಅವರನ್ನ ಕೂಡ ಒಪ್ಪಿಸ್ತಾರೆ. ಫೈನಲಿ ಇಲ್ಲಿ ವಿಜಯಾಂಬಿಕಾ ಮನೆಗೆ ಹೋದಂತ ಶ್ರಾವಣಿ ಸುಬ್ಬು ವಿಜಯಾಂಬಿಕಾಗೆ ಟಕ್ಕರ್ ಕೊಡ್ತಾರ. ನೀನು ಅಪ್ಪನ ಒಂದು ಟಿಕೆಟ್ ಅನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಸಂಚು ಮಾಡಿದ್ದೆ ಅನ್ನೋದು ನಮಗೆ ಗೊತ್ತಿದೆ, ಖಂಡಿತವಾಗ್ಲೂ ನೀನು ಆ ಜಾಗದಲ್ಲಿ ನಿಂತು ಗೆಲ್ತೀಯ ಅನ್ಕೊಂಡ್ರೆ ಅದು ನಿನ್ನ ಭ್ರಮೆಯಾಗಿರುತ್ತೆ. ಅಪ್ಪಂಗೆ ಪಕ್ಷದ ಟಿಕೆಟೇ ಬೇಕಾಗಿಲ್ಲ, ಅಪ್ಪನ ಹೆಸರೇ ಸಾಕು ಅಪ್ಪ ನಿಂತ್ಕೊಳ್ಳೋದಕ್ಕೆ. ಅಪ್ಪ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲೋದ್ರ ಮುಖಾಂತರ ಇದೇ ಜಾಗದಲ್ಲಿ ನಿನ್ನ ಮುಂದೆ ಖಂಡಿತವಾಗ್ಲೂ ನಿನ್ನ ಅಪೋಸಿಟ್ ಆಗಿ ನಿಂತ್ಕೋತಾರೆ. ತಾಕತ್ತಿದ್ರೆ ಅಪ್ಪನ ಮುಂದೆ ಗೆದ್ದು ತೋರಿಸು, ಪಕ್ಷದಲ್ಲಿ ನಿಂತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಶ್ರಾವಣಿ. ಪಕ್ಷ ಜೊತೆಗಿದೆ ಇಲ್ಲಿ ವಿಜಯಾಂಬಿಕಾಗೆ, ಆದರೆ ಪಕ್ಷ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಕ್ಕಂತಹ ವೀರು ಅವರನ್ನ ಗೆಲ್ಲಿಸೋದು ನಂದಿನಿ ಅಮ್ಮ, ಸುಬ್ಬು ಹಾಗೆ ಶ್ರಾವಣಿಗೆ ಇರ್ತಕ್ಕಂಥ ಸವಾಲಾಗಿದೆ. ಕೊನೆಗೂ ಕೂಡ ಅವರ ಮಾಡಿರ್ತಕ್ಕಂಥ ಒಳ್ಳೆತನ, ಒಳ್ಳೆ ಕೆಲಸಗಳು, ಅವರ ಪ್ರಾಮಾಣಿಕತನ ಎಲ್ಲವೂ ಕೂಡ ಅವರ ಕೈ ಹಿಡಿತದೆ ಅಂತ ಹೇಳ್ಬೋದು. ಅಲ್ಲಿ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ವಿಜಯಾಂಬಿಕಾನ ಮೀರಿಸಿ ಇಲ್ಲಿ ವೀರು ಅವರು ಆ ಒಂದು ಎಲೆಕ್ಷನ್ ಅಲ್ಲಿ ಭರ್ಜರಿ ಜಯಬೇರಿಯನ್ನ ಬಾರಿಸೋದ್ರ ಮುಖಾಂತರ ಎಲೆಕ್ಷನ್ ನಲ್ಲಿ ಗೆದ್ದು ವಿಜಯಾಂಬಿಕಾಗೆ ಸೋಲನ್ನ ಉಣಿಸ್ತಾರೆ. ಬಟ್ ಹೇಗೆ ಎಂದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.